ಏನೋ ಮಾತಾಡಬೇಕು ಅಂತ ಬಂದಿದ್ದೀರಿ, ಆಗ್ಲಿಂದ ಸುಮ್ಮನೆ ನಿಂತಿದ್ದೀರಲ್ಲ, ಹೇಳಿ. ನಿಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕೆ? ಏನಾದರೂ ಸಮಸ್ಯೆನಾ? ಹೌದು ಬುದ್ಧಿ, ನಿನ್ನೆ ಚೆನ್ನಾಗಿ ನಳನಳಿಸ್ತಾ ಇದ್ದ ಬೆಳೆ ರಾತ್ರಿ ಕಳೆದು ಬೆಳಗಾಗೋಷ್ಟೊತ್ತಿಗೆ ಮಾರು ಬೆಳೆದು ಸಂಪೂರ್ಣ ಹಾಳಾಗಿದೆ ಸ್ವಾಮಿ. ಅಕ್ಕಪಕ್ಕದ ಗದ್ದೆಗಳಲ್ಲಿ ಒಂದು ಹುಲ್ಕಡ್ಡಿನೂ ಅಲ್ಲಾಡಿಲ್ಲ. ಅವ್ರ ಬೆಳೆಗಳು ಇದ್ದ ಹಾಗೆ ಇವೆ, ಮಠದ ಗದ್ದೆಗಳಲ್ಲಿ ಮಾತ್ರ ಹೀಗಾಗಿದೆ ಸ್ವಾಮಿ. ಗೇಣಿಯನ್ನೇ ನಂಬಿ ಮನೆ ಮಂದಿ ಎಲ್ಲ ದುಡಿತಾ ಇದ್ವಿ. ಕಾಳು ಕಟ್ಟುವ ಸಮಯದಲ್ಲಿ ಬೆಳೆ ಹಾಳಾಗಿದೆ ಅಂದರೆ ಮಠಕ್ಕೆ ಎಲ್ಲಿಂದ ಗೇಣಿ ಕೊಡೋಣ? ನಮ್ಮ ಹೊಟ್ಟೆಗೆ ಏನು ಮಾಡೋಣ ಸ್ವಾಮಿ? ಇಂಥ ಸಮಯದಲ್ಲಿ ಗುಳೆ ಹೋಗೋದೊಂದೇ ನಮ್ಗಿರೋ ದಾರಿ ಸ್ವಾಮಿ. ಶ್ರೀಹರಿ, ಮಾನವರಾಗಲಿ ದೇವತೆಗಳಾಗಲಿ ಈ ಲೋಕದಲ್ಲಿ ಜನ್ಮ ತಳೆದ ಮೇಲೆ ನನ್ನ ದೃಷ್ಟಿಗೆ ಬೀಳಲೇಬೇಕು. ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಲೇಬೇಕು. ಇದು ಅಲಿಖಿತ ನಿಯಮ, ಈ ಅಲಕ್ಷ್ಮಿಯ ನಿಯಮ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ, ಸಮಾಧಾನ ಮಾಡ್ಕೊಳ್ಳಿ. ಅನ್ನ ಕೊಡೋ ರೈತ ಕಣ್ಣೀರು ಹಾಕಬಾರ್ದು. ಉಳುವವನೇ ಗುಳೆ ಹೋದ್ರೆ ಬೆಳೆಯೋರು ಯಾರು? ಈ ಲೋಕ ನಿಂತಿರೋದೇ ರೈತರ ದುಡಿಮೆಯ ಮೇಲೆ. ನಿಮಗೆ ಕಷ್ಟ ಬಂದಾಗ ರಕ್ಷಿಸುವ ಹೊಣೆ ನಮ್ದೆಲ್ಲರದ್ದು. ಮುಂದಿನ ಬೆಳೆ ಬರೋವರೆಗೂ ನಮ್ಮ ಮನೇಲಿರೋ ದವಸವನ್ನ ತೆಗೆದುಕೊಂಡು ಹೋಗಿ. ಸರಸ್ವತಿ, ಶ್ರೀನಿವಾಸ, ಇದನ್ನ ನೀವು ಹಂಚ್ಕೊಳ್ಳಿ, ಇದನ್ನ ನೀವು ಹಂಚ್ಕೊಳ್ಳಿ. ಆಚಾರ್ಯರೇ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಮ್ಮ ಮನೆಯವ್ರಿಗೆ 2 ಹೊತ್ತು ಊಟ ಆಯಿತು. ಸ್ವಾಮಿ, ನಿಮ್ಮ ಋಣ ನಾವು ಯಾವತ್ತೂ ಮರೆಯಲ್ಲ ಸ್ವಾಮಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರೇ ಹಾಡು ಹಾಡಿದ್ದಾರೆ. ನೀವು ಕಷ್ಟಪಟ್ಟು ಬೆಳೆದಿದ್ದನ್ನ ನಿಮಗೆ ಕೊಡೋದ್ರಲ್ಲಿ ನನ್ನ ಋಣ ಏನು ಬಂತು? ತಗೊಂಡು ಹೋಗಿ. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಬುದ್ಧಿ. ಸ್ವಾಮಿ, ನನ್ನ ಜಮೀನಲ್ಲಿ ಬೆಳೆಯೆಲ್ಲ ನಾಶ ಆಗಿಬಿಟ್ಟಿದೆ ಸ್ವಾಮಿ. ನಾನು ಅವರುಗಳ ಜೊತೆನೇ ಹೊರಟೆ. ಹಾಳಾದ ಕಾಲು ಕುಂತುಕೊಂಡು ಬರೋದು ತಡ ಆಯಿತು. ನನ್ನ ಹೆಂಡತಿ ಮಕ್ಕಳಿಗೆ ಉಪವಾಸನೇ ಗತಿ. ದಯಮಾಡಿ ನನಗೂ ಏನಾದರೂ ಕೊಡಿ ಬುದ್ಧಿ, ನಿಮ್ಮ ದಮ್ಮಯ್ಯ ಅಂತೀನಿ. ಶ್ರೀಹರಿ, ಶ್ರೀನಿವಾಸ, ಒಳಗಡೆ ಇರೋ ಇನ್ನೊಂದು ಮೂಟೆ ತಗೊಂಬನ್ನಿ. ಇರೋದನ್ನು ಇವ್ರಿಗೆ ಕೊಟ್ಬಿಟ್ರೆ? ಹೇಳ್ತಿದ್ದೀನಲ್ಲ ಶ್ರೀನಿವಾಸ, ತಗೊಂಬನ್ನಿ. ಸರಿ. ಇದನ್ನ ತಗೊಂಡು ಹೋಗಪ್ಪ. ಸ್ವಾಮಿ, ನಾವೇ ನಿಮಗೆ ಕೊಡಬೇಕು, ನಿಮ್ಮಿಂದನೇ ಪಡೆಯೋ ಗತಿ ಬಂತಲ್ಲ. ಇರುವವರು ಇಲ್ಲದವರಿಗೆ ಕೊಡೋದೇನಪ್ಪ ಪ್ರಕೃತಿಯ ಧರ್ಮ. ಹಂಚಿ ತಿನ್ನೋದು ನಮ್ಮ ಹರಿಗೆ ಪ್ರಿಯ. ತೆಗೆದುಕೊಂಡು ಹೋಗು ಶ್ರೀನಿವಾಸ. ಶ್ರೀಹರಿ, ಸರಸ್ವತಿ, ನಮಗೆ ಅನ್ನ ಕೊಡೋ ರೈತ ಹಸಿದ್ಕೊಂಡು ಮಲಗಬಾರ್ದು ಅಂತ ಕೊಟ್ಟು ಕಳಿಸ್ದೆ. ನಾನು ಮಾಡಿದ್ದು ಸರಿ ಅಲ್ವಾ?
ಉಪಕಾರ ಮಾಡೋದು ಧರ್ಮನೇ. ಆದರೆ ಮನೆಗೆ ಉಪವಾಸ ಸ್ಥಿತಿ ಬರದೇ ಇದ್ದರೆ ಅಷ್ಟೇ ಸಾಕು. ಪದ್ಮಮ್ಮ, ಹಾ ಬಂದೆಮ್ಮ. ಏನಮ್ಮ ಇದು? ಅಕ್ಕಿ ಕೊಟ್ಟ ಮೇಲೆ ಗಂಜಿ ಮಾಡಲಿಕ್ಕೆ ಒಂದಿಡೀ ಉಪ್ಪಾದರೂ ಬೇಡವೆ? ಅನ್ನ ಕೊಡೋ ತಟ್ಟೆ ಖಾಲಿ ಆದರೆ ನಾವು ತಿಂದಿದ್ದು ಜೀರ್ಣವಾಗುತ್ತೆಯೇ? ಇದನ್ನ ತಗೊಂಡು ಹೋಗಿ ರೈತರ ಮನೆಗೆ ಕೊಟ್ಟು ಬನ್ನಿ. ಇದರಲ್ಲಿ ಒಂದಿಷ್ಟು ಕಾಳುಗಳು, ಬೇಳೆ, ಹುಳಿ ಪುಡಿ ಎಲ್ಲ ಇದೆ. ಅಲ್ಲಮ್ಮ, ನಾಳೆಗೇನು ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಇರುವ 80 ಕೋಟಿ ಜೀವರಾಶಿಗಳಿಗೂ ಅನ್ನ ಕೊಡೋ ಶ್ರೀಹರಿ ನಮ್ಮನ್ನು ಉಪವಾಸ ಕೆಡುತ್ತಾನೆಯೇ? ನಾಳೆಗೆ ಅವನೇ ಏನಾದರೂ ದಾರಿ ತೋರಿಸ್ತಾನೆ. ಮೊದಲು ಇದನ್ನು ತಗೊಂಡು ಹೋಗಿ ಕೊಟ್ಟು ಬನ್ನಿ. ಸರಿ ಅಮ್ಮ. ನಾಳೆಗೆ ಆ ಶ್ರೀಹರಿನೇ ದಾರಿ ತೋರಿಸ್ತಾನೆ ಅಂತ ಧೈರ್ಯವಾಗಿ ಹೇಳಿಬಿಟ್ಟೆ. ಆದರೆ ನಮ್ಮ ಪ್ರಯತ್ನನೂ ಇರಬೇಕಲ್ವಾ? ಏನು ಮಾಡೋದು? ಹಾಂ, ಮನೇಲಿ ಒಡವೆಗಳಿದೆ, ಅದನ್ನು ಮಾರಿದ್ರೆ ದುಡ್ಡು ಬರುತ್ತೆ. ಆದರೆ ಯಾರನ್ನು ಕಳಿಸೋದು? ಹಾಂ, ಶ್ರೀನಿವಾಸಣ್ಣ. ಶ್ರೀನಿವಾಸಣ್ಣ, ಹಾಂ ಹೇಳಿ ಅಮ್ಮ. ಕಾಯಿ ಸುಲಿಯೋದು ಮುಗ್ದಿದ್ರೆ ಇಲ್ಲಿ ಸ್ವಲ್ಪ ಬರ್ತೀರಾ? ಮುಗ್ದಿದೆ, ಬಂದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಸ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಭಗವದ್ಗೀತೆಯ ಕರ್ಮಯೋಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾನೆ, ನಿಜವಾದ ಜ್ಞಾನಿಗಳು ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ಅಂತ್ಯಜರನ್ನು ಒಂದೇ ರೀತಿಯಲ್ಲಿ ಕಾಣುತ್ತಾರೆ. ಆದ್ದರಿಂದ ವಿದ್ಯೆ ಎಂಬ ಕ್ಷೀರಸಾಗರದಲ್ಲಿ ಬುದ್ಧಿ ಎಂಬ ಕಡೆಗೋಲಿನಿಂದ ಮಥಿಸಿ ಜ್ಞಾನವೆಂಬ ಅಮೃತವನ್ನು ನಾವೆಲ್ಲರೂ ಸೇವಿಸಬೇಕು. ಆಗ ಈ ಪ್ರಪಂಚದಲ್ಲಿ ಬಡವ ಬಲ್ಲಿದ, ಮೇಲು ಕೀಳು ಅನ್ನೋ ತಾರತಮ್ಯದ ಭಾವ ನಾಶವಾಗಿ ಎಲ್ಲವೂ ಸಮಾನವಾಗಿ ಕಾಣುತ್ತೆ. ಏನಂದ್ರೆ? ಬಂದೆ.